ನೋಡ್ತಾ ಇದ್ದೀರಿ ಕಾರ್ಯಕ್ರಮದ ವೇದಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ. ಮಹಾರಾಜ ಕಾಲೇಜು ಮೈದಾನದ ಬಹಿರಂಗ ಸಮಾವೇಶ. ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮಾತಾಡಿಸ್ತಾ ಇದ್ದಾರೆ. ಭಾರತ್ ಮಾತಾ ಕಿ. ಏಷ್ಯಾನೆಟ್ ಸುವರ್ಣ ಎಕ್ಸ್ಕ್ಲೂಸಿವ್ ಆದಂತ ದೃಶ್ಯ, ಬಿಜೆಪಿ ಮತ್ತೊಮ್ಮೆ ಸಮಾವೇಶದ ದೃಶ್ಯ, ವೇದಿಕೆಯಲ್ಲಿರುವಂತ ಎಲ್ಲರನ್ನು ಕೂಡ ಮಾತಾಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಮಸ್ಕರಿಸ್ತಾ ಇರುವಂತ ದೃಶ್ಯ, ಮತ್ತೊಮ್ಮೆ 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 ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ. ಮತ್ತೊಮ್ಮೆ 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 ಧನ್ಯವಾದಗಳು. स्वागत है भाई, स्वागत है मोदी जी का, स्वागत है भाई, स्वागत है भाई, स्वागत है. विश्व का ಫಸ್ಟ್ ಟೈಮ್ ದೇಶದ ರಾಜಕೀಯ ಇತಿಹಾಸದಲ್ಲೇ ಹಾಲಿ ಪ್ರಧಾನಿ ಮತ್ತು ಮಾಜಿ ಪ್ರಧಾನಿಗಳು ಒಂದೇ ವೇದಿಕೆಯಲ್ಲಿ. ಇಂಥದೊಂದು ಅಚ್ಚರಿಗೆ ಮೈಸೂರಿನ ಸಮಾವೇಶ ಸಾಕ್ಷಿಯಾಗ್ತಾ ಇದೆ. ಇಂಥದೊಂದು ಅಪರೂಪದ ದೃಶ್ಯ ಮೈಸೂರಿನ ಸಮಾವೇಶದಲ್ಲಿ. ದೇವೇಗೌಡರ ಪಕ್ಕದಲ್ಲೇ ಪ್ರಧಾನಿ ನರೇಂದ್ರ ಮೋದಿ. ಬಿಜೆಪಿ ಸಮಾವೇಶ ಮೈಸೂರಿನಲ್ಲಿ ನಡೀತಾ ಇರುವಂತಹ ಸಮಾವೇಶ. ಎಸ್ ಎ ರಾಮದಾಸ್ ಅವರನ್ನ ಮಾತಾಡಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೇ 1 ವರ್ಷದ ಹಿಂದೆ ಮೈಸೂರಿನಲ್ಲಿ ಇಂಥದ್ದೇ ಒಂದು ಸಮಾವೇಶ ನಡೆದಾಗ ರಾಮದಾಸ್ ಅವರನ್ನ ಕರೆದು ಬೆನ್ನಿಗೆ ಗುದ್ದು ಕೊಟ್ಟು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ದಂತಹ ಮೋದಿ ಇವತ್ತು ಕೂಡ ರಾಮದಾಸ್ ಅವರನ್ನ ಮಾತಾಡಿಸಿದಂತ ಕ್ಷಣ ವೇದಿಕೆಯ ಮುಂಭಾಗದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಜನಸಾಗರವೇ ಸೇರಿದೆ. ನಮ್ಮ ಈ ನೆಲದ ಸೊಗಡಿನಂತೆ ಮೈಸೂರು ಸಿಲ್ಕ್ ಶಲ್ಯವನ್ನ ತೊಡಿಸಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿ ಮಾಡಿಕೊಳ್ತೀನಿ. स्वागत है भाई, स्वागत है भाई, स्वागत है. अब की बार 400 पार, अब की बार जिंदाबाद 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 जिंदाबाद. ಈಗ ನಮ್ಮ 4 ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಸನ್ಮಾನ್ಯ HD ಕುಮಾರಸ್ವಾಮಿ ರವರು, ಬಾಲರಾಜು ರವರು, ಒಡೆಯರ್ ರವರು ಹಾಗೂ ಪ್ರಜ್ವಲ್ ರೇವಣ್ಣ ರವರು ಈಗ ನಮ್ಮ ನಾರಿ ಶಕ್ತಿಯಿಂದ ನರೇಂದ್ರ ಮೋದಿ ರವರಿಗೆ ಸನ್ಮಾನ. जिंदाबाद 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 जिंदाबाद. ವೇದಿಕೆಯಲ್ಲಿರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೇಟ ಶಲ್ಯ ತೊಡಿಸಿ ಸ್ವಾಗತಿಸಲಾಯಿತು. ಮತ್ತೊಂದು ಕಡೆ ನಾರಿ ಶಕ್ತಿಯಿಂದ ವಿಶೇಷವಾದ ಸನ್ಮಾನ. ಕೈ ಮುಗಿದು ನಮಸ್ಕರಿಸಿದ್ರು, ಧನ್ಯವಾದವನ್ನ ತಿಳಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ಮೈಸೂರು ಪೇಟ ತೊಡಿಸಿ ಪ್ರಧಾನಿ ನರೇಂದ್ರ ಮೋದಿಗೆ ಸನ್ಮಾನವನ್ನ ಮಾಡಲಾಯಿತು. ಅಂಬೇಡ್ಕರ್ ಅವರ ಫೋಟೋವನ್ನ ನೀಡ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮೈಸೂರು ಪೇಟ ತೊಡಿಸಿ ಪ್ರಧಾನಿ ನರೇಂದ್ರ ಮೋದಿಗೆ ವಿಶೇಷವಾದ ಸನ್ಮಾನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ವೇದಿಕೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈಗ ಕಾರ್ಯಕ್ರಮವನ್ನ ಉದ್ದೇಶಿಸಿ ನಮ್ಮ ನೆಚ್ಚಿನ ಮಾಜಿ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.